ಸಾಕು. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಇವತ್ತು ಬೆಳಿಗ್ಗೆ ಎದ್ದು ಚಿತ್ರಾನ್ನ ನಾನೇ ಮಾಡಿದೆ. KR ನನ್ನ ಫ್ರೆಂಡ್ ಅಕ್ಕನ ಮದುವೆ ಇದೆ, ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸರಪಣದಲ್ಲಿ ಮೈಸೂರು ಬಸ್ಸಿಗೆ ವೆಯ್ಟಿಂಗು. ಸೊ ಸಿಕ್ತು ಬಸ್ಸು ಕೊನೆಗೂ. ನೋಡಿ, ಯಾರೋ ಒಬ್ರು ಪರ್ಷಿಯನ್ ಬೆಕ್ನ ತೊಗೊಂಡೋಯ್ತವ್ರೆ ಅರ್ಧ ಚಾರ್ಜ್ ಕೊಟ್ಟು. ಇವತ್ತಿಗೆ ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು, ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಂದ್ಲು, ಅವಳೇನೋ ಪರ್ಚೇಸ್ ಮಾಡಬೇಕಿತ್ತಂತೆ, ಸೊ ಶಾಪಿಂಗ್ ಮಾಡ್ತಿದ್ದೀವಿ. ಆಮೇಲೆ ಆಟೋದಲ್ಲಿ ಹೋದ್ವಿ ಚೌಟ್ರಿ ಹತ್ರ. ರೂಮ್ ಸರಿಯಾಗಿ ಸಿಗಲಿಲ್ಲ. ಕೊನೆಗೂ ನಾನು ಸರಸ್ವತಿ ಸಾಹಸ ಮಾಡಿ ರೂಮ್ ಸರ್ಚ್ ಮಾಡಿ ರೆಡಿ ಆಗ್ತಿದ್ವಿ. ಅಷ್ಟೊತ್ತಿಗೆ ದರ್ಶಿನು ಬಂದು ನಮಗೆ ಜಾಯ್ನ್ ಆದ್ಲು. ಆಮೇಲೆ ಇವ್ರು ಬಂದರು, ನೋಡಿ ಹೆಂಗೆ ಬಿಡ್ಕೊತಾಳೆ ಮೇಕಪ್. ನೈಟ್ ರಿಸೆಪ್ಷನ್ಗೆ ನಾನು, ಆಪಲ್ ಸಂಜನಾ, ಮದುವೆ ಕುಸುಮ, ಸರು ಮತ್ತು ದರ್ಶಿ ಮಾತ್ರ ಅಟೆಂಡ್ ಮಾಡಿದ್ವಿ. ಅವ್ರು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ರಿಸೆಪ್ಷನ್ಗೆ ನಿಲ್ಲಿಸಿದ್ರು, ಸೊ ಹೊರಗಡೆ ಹೋದ್ವಿ. ಮೇಕಪ್ ಬಳ್ಕೊಂಡ್ರದಕ್ಕೆ ನಮ್ಮ ಸಿಸ್ಸನ ಅಂತ ಡೌಟ್ ಆಯ್ತಿತ್ತು. ಸೊ ಎಲ್ಲ ಫುಲ್ ಶಾಕ್ ಆಗಿದ್ವಿ. ಅಷ್ಟೊತ್ತಿಗೆ ಅನುಷಾ ಮತ್ತು ಅವಳ ತಂಗಿ ಇಬ್ಬರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ನೋಡೋಕೆ ಹೋದ್ವಿ. ಸಖತ್ತಾಗಿ ಮಾಡಿದೆ ಸಿಸ್ಸು. ಅನುಷಾ ಅವನ ತಮ್ಮ ನಗಳ್ಳಿ ಅಂತೇನೋ ಕಾಮಿಡಿ ಮಾಡ್ತಿದ್ಲು. ನವೋದಯ ಪಾಸಿಂಗು. ಹೂವಿನ ಬಾಣದಂತೆ ಅಂತ ಹೂ ಇಟ್ಕೊಂಡು ಅಕ್ಕ ರೆಡಿ ಆದ್ಲು ಫೋಟೋಶೂಟ್ಗೆ. ಸೊ ನಾವು ಊಟ ಮುಗಿಸ್ಕೊಬರೋಣ ಅಂತ ಬಂದ್ವಿ. ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಬಂದು ಕೂತ್ಕೊಂಡ್ವಿ. ಮಾತಾಡಿ ಬೋರ್ ಆಯಿತು. ಸೊ ಎಲ್ಲ ಇವಾಗ ಫೋನ್ ಹಿಡ್ಕೊಂಡು ಕೂತವ್ರೆ. ಎಲ್ಲ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. 1 ಗಂಟೆ ಆಗಿತ್ತು. ಅನುಷಾ ಈಗ ಬಂದಳು ಮೆಹಂದಿ ಬಿಡಿಸ್ಕೊಳ್ಳೋಕ್ಕೆ. ಸೊ ಮೆಹಂದಿ ಆರ್ಟಿಸ್ಟ್ ಮದುವೆಯವ್ರು ಬಿಡಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.